ಈ ಎಲ್ಲ ಬೆಳವಣಿಗೆಗಳನ್ನು ಮತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ SIT ಅಧಿಕಾರಿಗಳು ಸತ್ಯತೆಯನ್ನು ಹೊರತರಬೇಕು ಆದಷ್ಟು ಬೇಗ ಅನ್ನುವಂಥ ಕಾರಣಕ್ಕೆ ಈ ಒಂದು ಪ್ರಕರಣವನ್ನು ತನಿಖೆಯನ್ನು ಬಹಳಷ್ಟು ಚುರುಕುಗೊಳಿಸಿದ್ದಾರೆ SIT ಅಧಿಕಾರಿಗಳು. ಮತ್ತು SITಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಇವತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ. ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಜೊತೆಗೆ SIT ಮುಖ್ಯಸ್ಥರು ಹೋಮ್ ಮಿನಿಸ್ಟರ್ ಅನ್ನು ಭೇಟಿಯಾಗಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಪರಮೇಶ್ವರ್ ಅವರ ನಿವಾಸದಲ್ಲಿ ಕೆಲಕಾಲ ಚರ್ಚೆ ಮಾಡಿದ್ದಾರೆ. SIT ತನಿಖೆಯ ಪ್ರಗತಿಯ ಬಗ್ಗೆ ಗೃಹ ಸಚಿವರಿಗೆ SIT ಮುಖ್ಯಸ್ಥರು ಮಾಹಿತಿ ಕೊಟ್ಟಿದ್ದಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಹೋಮ್ ಮಿನಿಸ್ಟರ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಬಹಳ ಗಂಭೀರವಾಗಿ ಪರಿಗಣಿಸಿ ಚುರುಕುಗೊಳಿಸಿರುವಂಥ SIT ಅಧಿಕಾರಿಗಳು ಎಲ್ಲ ಬೆಳವಣಿಗೆಗಳ ಮಾಹಿತಿಯನ್ನು ಇವತ್ತು SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಗೃಹ ಸಚಿವರನ್ನು ಭೇಟಿಯಾಗಿ ಎಲ್ಲ ಇಂಚಿಂಚು ಮಾಹಿತಿಯನ್ನು ಇಲ್ಲಿಯ ತನಕದ ಬೆಳವಣಿಗೆಗಳ ವಿಚಾರವನ್ನು ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾಕೆಂದರೆ ಹಿಂದೆ ಸದನದಲ್ಲೂ ಕೂಡ ಗೃಹ ಸಚಿವರು ಬಹಳ ಒಳ್ಳೆಯ ಭಾಷಣವನ್ನು ಮಾಡಿದರು. ಅಂದರೆ ಎಂಥದ್ದೇ ಪ್ರಭಾವ ಇದ್ದರೂ ಕೂಡ ನಾವು ಬಿಡೋದಿಲ್ಲ, ಯಾರ ಮೇಲೆ ಆರೋಪಗಳು ಬರ್ತಾ ಇದ್ದರೂ ಪ್ರತ್ಯಾರೋಪಗಳಿದ್ದರೂ ಕೂಡ ಪರವಿರೋಧ ಚರ್ಚೆಗಳಿದ್ದರೂ ಕೂಡ ನಾವು SITಗೆ ಫ್ರೀ ಹ್ಯಾಂಡನ್ನು ಕೊಡ್ತಾ ಇದ್ದೇವೆ, ಯಾವುದೇ ಪ್ರಭಾವಕ್ಕೆ ಒಳಗಾಗೋದಕ್ಕೆ ನಾವು ಬಿಡೋದಿಲ್ಲ, ನಾನು ಗೃಹ ಸಚಿವನಾಗಿ ಇರುವ ತನಕ ಅಂತಲೇ ಇವರು ಮಾತನ್ನು ಶುರು ಮಾಡಿ ವಿಚಾರವನ್ನು ಹೇಳಿರ್ತಾರೆ ಸದನದಲ್ಲೂ ಕೂಡ. ಹೀಗಾಗಿ ಯಾರದ್ದೇ ಪ್ರಭಾವ ಬಂದರೂ ಒಳಗಾಗಬೇಡಿ, ಪ್ರಾಮಾಣಿಕವಾಗಿ SIT ಅಧಿಕಾರಿಗಳ ಮೇಲೂ ನಂಬಿಕೆ ಇದೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನು ಗೃಹ ಸಚಿವರ ಗಮನಕ್ಕೆ ಇವತ್ತು ಪ್ರಣವ್ ಮೊಹಾಂತಿ ಅವರು ತಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಈ ಪ್ರಕರಣದ ಎಲ್ಲ ವಿಚಾರಗಳನ್ನು ಬೆಳವಣಿಗೆಗಳನ್ನು ಇವತ್ತು ಗೃಹ ಸಚಿವರ ಗಮನಕ್ಕೆ ತಂದಿದ್ದಾರೆ. ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಸಾಕಷ್ಟು ದಿನಗಳಿಂದ ಸಾಕಷ್ಟು ಒಂದು ಶಬ್ದನ ಮಾಡ್ತಿರ್ತಕ್ಕಂಥ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಏನಿದೆ ಅದು ದಿನಕ್ಕೊಂದು ಸ್ವರೂಪನ ಪಡ್ಕೊಳ್ತಿದೆ. ಅದರ ನಡುವೆ ಇದೀಗ ಏನು ಬೆಂಗಳೂರಿನ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ SIT ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಾಂತಿ ಅವರು ಭೇಟಿಯನ್ನ ಮಾಡಿದ್ದಾರೆ. ಭೇಟಿ ಮಾಡಿ ಇಲ್ಲಿಯವರೆಗೂ ಏನೆಲ್ಲ ಮಾಹಿತಿನ ಕಲೆ ಹಾಕಿದ್ದಾರೆ, ಜೊತೆಗೆ ಮುಂದಿನ ಒಂದು ನಿರ್ಧಾರ ಏನೆಲ್ಲ ತೆಗೆದುಕೊಳ್ತಾರೆ, ಜೊತೆಗೆ ಅಧಿಕಾರಿಗಳ ಒಂದು ತನಿಖೆಯ ಸ್ವರೂಪ ಹೇಗಿದೆ ಅಂತ ಇತ್ಯಾದಿ ಮಾಹಿತಿಗಳನ್ನ ಗೃಹ ಸಚಿವರಿಗೆ ರವಾನೆ ಮಾಡಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಏನು SIT ಮುಖ್ಯಸ್ಥರಿಗೆ ಪ್ರಮುಖವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಒಂದು ನಿಷ್ಪಕ್ಷಪಾತವಾದ ಒಂದು ಒಳಗಾಗದೆ ಈ ಒಂದು ಪ್ರಕರಣನ ತನಿಖೆ ನಡೆಸಿ ಯಾವುದೇ ರೀತಿಯ ಅಂದ್ರೆ ಈ ಒಂದು ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಅಡೆತಡೆ ಉಂಟಾದ್ರೆ ತಕ್ಷಣವೇ ತನ್ನ ಒಂದು ಗಮನಕ್ಕೆ ತನ್ನಿ ಅಂತ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಜೊತೆಗೆ ಈ ಹಿಂದೆ ಏನು ಚಿನ್ನಯ್ಯ ಆಗಿರ್ಬೋದು, ಮಾಸ್ಟರ್ ಚಿನ್ನಯ್ಯ ಆಗಿರ್ಬೋದು, ಮತ್ತೆ ಸುಜಾತ ಭಟ್ ಆಗಿರ್ಬೋದು, ಇವ್ರನ್ನೆಲ್ಲ ಪ್ರತ್ಯೇಕವಾಗಿ ನೋಟಿಸ್ ಕೊಟ್ಟು ಆ ತನಿಖೆ ಏನ್ ಮಾಡ್ತಿದ್ದಾರೆ, ಆ ತನಿಖೆಯಲ್ಲಿ ಲಭ್ಯ ಆಗ್ತಿರ್ತಕ್ಕಂಥ ಸತ್ಯಾಸತ್ಯತೆ ಏನಿದೆ ಅದರ ಆಧಾರದ ಮೇಲೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು. ಜೊತೆಗೆ ಮುಂದಿನ ಒಂದು ಏನೇ ನಿರ್ಧಾರ ಇದ್ರು ಕೂಡ ತನ್ನ ಒಂದು ಗಮನಕ್ಕೆ ತರಬೇಕಂತ ಗೃಹ ಸಚಿವರು ಪ್ರಣವ್ ಮೊಹಾಂತಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಪ್ರಣವ್ ಮೊಹಾಂತಿ ಅವರು ಏನು ಅಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದಷ್ಟು ತನಿಖೆ ವೇಳೆ ಒಂದಷ್ಟು ಆಗ್ತಿರ್ತಕ್ಕಂಥ ಏನು ಮಾಸ್ಮನ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಾಗಿರ್ಬೋದು, ಜೊತೆಗೆ ಚಿನ್ನಯ್ಯ ಅವರ ಒಂದು ವರ್ತನೆ ಆಗಿರ್ಬೋದು, ಇತ್ಯಾದಿ ಮಾಹಿತಿಗಳನ್ನ ಗೃಹ ಸಚಿವರ ಒಂದು ಗಮನಕ್ಕೆ ತರುವಂತ ಒಂದು ಕೆಲಸ ಆಗಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ SIT ಇನ್ನಷ್ಟು ಬಹಳ ಗಂಭೀರವಾಗಿ ಇನ್ನಷ್ಟು ಆಳವಾಗಿ ತನಿಖೆ ಮಾಡ್ಬೇಕಾಗಿರುವಂತ ಒಂದು ಅಗತ್ಯ ಇದೆಯಾ ಅನ್ನೋದು ಕೂಡ ಗೃಹ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಏನು ಪ್ರಣವ್ ಮೊಹಾಂತಿ ಅವರು ಕೂಡ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣನ ಬಹಳ ಆಳವಾಗಿ, ಜೊತೆಗೆ ಏನೆಲ್ಲ ವಿವಿಧ ಆಯಾಮಗಳಲ್ಲಿ ಎಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ತನಿಖೆನ ಮಾಡಲಾಗುತ್ತೆ ಅಂತ ಪ್ರಣವ್ ಮೊಹಾಂತಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು SIT ಮುಖ್ಯಸ್ಥರು ಭೇಟಿಯಾಗಿರುವಂತಹ ವಿಚಾರವಾಗಿ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಣವ್ ಮೊಹಾಂತಿ ಭೇಟಿ ಬಗ್ಗೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕೇಸ್ ತನಿಖೆ ತ್ವರಿತಗತಿಯಲ್ಲಿ ಆಗಬೇಕು. SIT ಅಧಿಕಾರಿಗಳಿಗೆ ಅವರದೇ ಆದ ತೀರ್ಮಾನ ಇರುತ್ತೆ. SIT ಅಧಿಕಾರಿಗಳು ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಸತ್ಯತೆ ಹೊರಬರುತ್ತೆ. ತನಿಖೆ ಮುಗಿಯುವವರೆಗೂ ಯಾವ ವಿಚಾರವನ್ನು ಕೂಡ ಹೇಳೋ ಹಾಗಿಲ್ಲ. ನಾವು SIT ಅಧಿಕಾರಿಗಳಿಗೆ ಏನೂ ಸೂಚನೆ ಕೊಟ್ಟಿಲ್ಲ, ಎಲ್ಲವೂ ಅವರದೇ ನಿರ್ಧಾರ. ಗೃಹ ಸಚಿವರ ಹೇಳಿಕೆ ಇದು. SIT ಮುಖ್ಯಸ್ಥರ ಭೇಟಿ ಬಳಿಕ ಧರ್ಮಸ್ಥಳದ ವಿಚಾರವಾಗಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಗೃಹ ಸಚಿವರು ಹೇಳ್ತಾ ಇರುವಂಥದ್ದು, ನಾವು SIT ಅಧಿಕಾರಿಗಳಿಗೆ ಯಾವುದೇ ಥರದ ಸೂಚನೆಯನ್ನು ಕೊಟ್ಟಿಲ್ಲ. ವಿ ಆರ್ ನಾಟ್ ಹ್ಯಾಂಡ್ಲಿಂಗ್, ನಾವು ಮಾನಿಟರ್ ಕೂಡ ಮಾಡ್ತಾ ಇಲ್ಲ SIT ಅಧಿಕಾರಿಗಳನ್ನು. ಅವರಿಗೆ ಅವರದ್ದೇ ಆದಂತಹ ಸ್ವಾತಂತ್ರ್ಯ ಇದೆ,
ಅವರೇ ಅವರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಬಟ್ ಆದಷ್ಟು ಬೇಗ ಈ ಸತ್ಯಾಸತ್ಯತೆ ಹೊರಬರಬೇಕು ಅನ್ನುವಂಥದ್ದಷ್ಟೇ ಎಲ್ಲರ ಉದ್ದೇಶ ಇರುವಂಥದ್ದು. ಆ ಕೆಲಸವನ್ನು SIT ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ಈ ಭೇಟಿಯ ಬಳಿಕ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ.